ದಿಲ್ಲಿಯಲ್ಲಿ ಗದ್ದುಗೆಯನ್ನ ಉಳಿಸಿಕೊಳ್ಳಲು ಆಮ್ ಆದ್ಮಿ ಪಕ್ಷ ಭಾರೀ ಹರಸಾಹಸವನ್ನ ಮಾಡ್ತಿದೆ. ಮೂರನೇ ಬಾರಿ ಸರ್ಕಾರವನ್ನ ರಚಿಸುವ ಹುಮ್ಮಸ್ಸಿನಲ್ಲಿ ಕೇಜ್ರಿವಾಲ್ ಅಂಡ್ ಟೀಮ್. ನಾಳೆ ದಿಲ್ಲಿ ವಿಧಾನಸಭಾ ಚುನಾವಣೆಗೆ ಮತದಾನ ಪ್ರಕ್ರಿಯೆ. ಈ ಬಾರಿ 55 ಸ್ಥಾನಗಳನ್ನ ಗೆಲ್ಲುವ ವಿಶ್ವಾಸವನ್ನ ಹೊಂದಿದೆ ಆಮ್ ಆದ್ಮಿ. 70 ಸ್ಥಾನಗಳನ್ನ ಹೊಂದಿರುವ ದಿಲ್ಲಿಯ ವಿಧಾನಸಭೆ 10 ವರ್ಷಗಳಿಂದ ಅಧಿಕಾರದಲ್ಲಿರುವಂತಹ ಆಮ್ ಆದ್ಮಿ ಪಕ್ಷವನ್ನ ಕೆಳಗಿಳಿಸುವುದಕ್ಕೆ ಬಿಜೆಪಿ ಕಾಂಗ್ರೆಸ್ ಹೋರಾಟವನ್ನ ನಡೆಸುತ್ತಿದೆ. ದಿಲ್ಲಿಯ 1.56 ಕೋಟಿ ಮತದಾರರಿಂದ ನಾಳೆ ಹಕ್ಕು ಚಲಾವಣೆ. 27 ವರ್ಷಗಳ ಬಳಿಕ ದಿಲ್ಲಿಯಲ್ಲಿ ಅಧಿಕಾರಕ್ಕೆ ಬರುವ ಹಂಬಲದಲ್ಲಿ ಬಿಜೆಪಿ. ರಾಷ್ಟ್ರ ರಾಜಧಾನಿ ದೆಹಲಿಯ ಚುನಾವಣೆಗೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಹ್ಯಾಟ್ರಿಕ್ ಗೆಲುವನ್ನ ಪಡೆಯುವಂತ ಭಾರಿ ವಿಶ್ವಾಸದಲ್ಲಿದೆ. ಇನ್ನು ಕೇಜ್ರಿವಾಲ್ ಅಂಡ್ ಟೀಮ್ಗೆ ಟಕ್ಕರ್ ಅನ್ನ ಕೊಡೋದಕ್ಕೆ ಬಿಜೆಪಿ ಒಂದು ಫೈಟ್ ಅನ್ನ ನಡೆಸ್ತಾ ಇದ್ರೆ, ಕಾಂಗ್ರೆಸ್ ಕೂಡ ಹಲವಾರು ಕಸರತ್ತುಗಳನ್ನ ನಡೆಸ್ತಾ ಇದೆ. ಮೂರನೇ ಬಾರಿ ಸರ್ಕಾರವನ್ನ ರಚಿಸುವಂತಹ ದೊಡ್ಡ ಹುಮ್ಮಸ್ನಲ್ಲಿದೆ. ನಾಳೆ ವಿಧಾನಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆ ಆಗತ್ತೆ. ಈ ಬಾರಿ 55 ಸ್ಥಾನಗಳನ್ನ ಗೆಲ್ಲೋ ದೊಡ್ಡ ವಿಶ್ವಾಸವನ್ನ ಹೊಂದಿದೆ ಆಮ್ ಆದ್ಮಿ ಪಕ್ಷ. ಇನ್ನು ದಿಲ್ಲಿಯ ವಿಧಾನಸಭಾ ಕ್ಷೇತ್ರವನ್ನ ಗಮನಿಸಿದ್ರೆ 70 ಸ್ಥಾನಗಳಿದೆ. 70ರ ಪೈಕಿ 36 ಇದು ಮ್ಯಾಜಿಕ್ ನಂಬರ್ ಆಗಿದೆ. ದಿಲ್ಲಿಯ ಅಧಿಕಾರದ ಗದ್ದುಗೆಯನ್ನ ಏರಬೇಕು ಅಂತಂದ್ರೆ 36 ಸ್ಥಾನವನ್ನ ಗೆಲ್ಲಬೇಕಾಗಿದೆ. 10 ವರ್ಷಗಳಿಂದ ಅಧಿಕಾರದಲ್ಲಿರುವಂತಹ ಆಮ್ ಆದ್ಮಿ ಪಕ್ಷವನ್ನ ಈ ಬಾರಿ ಏನಾದ್ರೂ ಮಾಡಿ ಕೆಳಗಿಳಿಸಬೇಕು ಅನ್ನೋದಾಗಿ ವಿಪಕ್ಷಗಳು ಅನೇಕ ಕಸರತ್ತುಗಳನ್ನ ಮಾಡ್ತಿದ್ದಾರೆ. ಜೊತೆಯಲ್ಲಿ ದಿಲ್ಲಿಯ 1.56 ಕೋಟಿ ಮತದಾರರಿಂದ ನಾಳೆ ಹಕ್ಕು ಚುನಾವಣೆ ಆಗುತ್ತೆ. ಒಂದೇ ಹಂತದಲ್ಲಿ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಹಾಗಾಗಿ ಬಹು ನಿರೀಕ್ಷೆ ಇದೆ ಯಾರು ದಿಲ್ಲಿಯ ಗದ್ದುಗೆಯನ್ನ ಮತ್ತೆ ಏರ್ತಾರೆ ಅನ್ನೋದಾಗಿ. ಆಮ್ ಆದ್ಮಿ ಪಕ್ಷಕ್ಕೆ ಈ ಬಾರಿ ಸಿಕ್ಕಾಪಟ್ಟೆ ಹೊಡೆತ ಆಗಿದೆ. ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಅರವಿಂದ್ ಕೇಜ್ರಿವಾಲ್ಗೆ ದೊಡ್ಡ ಮುಳುವಾಗಿತ್ತು. ಸದ್ಯ ಎಲ್ಲಾ ಪಕ್ಷಗಳು ಭರಪೂರವಾಗಿರುವಂತಹ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡ್ತಿದ್ದಾರೆ. ಫ್ರೀಬೀಸ್ ವಿಚಾರವಾಗಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ದೆಹಲಿಯ ವಿಧಾನಸಭಾ ಕ್ಷೇತ್ರ. ಒಬ್ಬರಾದ್ಮೇಲೆ ಒಬ್ರು ಪೈಪೋಟಿಗೆ ಬಿದ್ದು ದೊಡ್ಡ ಮಟ್ಟದ ಗ್ಯಾರಂಟಿ ಯೋಜನೆಗಳನ್ನ ನೀಡ್ತಿದ್ದಾರೆ. ಇನ್ನು ಸದ್ಯ ಕರ್ನಾಟಕದಿಂದ ಡಿ.ಕೆ. ಶಿವಕುಮಾರ್ ಅವರು ಕೂಡ ದೆಹಲಿಯಲ್ಲಿ ಪ್ರಚಾರ ಮಾಡ್ತಿದ್ದಾರೆ ತಮ್ಮ ಕಾಂಗ್ರೆಸ್ ಪರವಾಗಿ. ಈ ಮೂಲಕ ದೊಡ್ಡ ಮಟ್ಟದ ಒಂದು ಪ್ರಚಾರ ನಡೀತಾ ಇದೆ. ಹಾಗಾಗಿ ನಾಳೆ ನಿರ್ಣಯ ಆಗತ್ತೆ ಮತದಾನ ಪ್ರಭುಗಳ ಒಲವು ಯಾರತ್ತ ಇದೆ ಅನ್ನೋದಾಗಿ. ಇನ್ನು ನಾಳೆ 1.52 ಕೋಟಿ ಮತದಾರರಿಂದ ಹಕ್ಕು ಚಲಾವಣೆ ಆಗತ್ತೆ. ಇನ್ನು 27 ವರ್ಷಗಳ ಬಳಿಕ ದಿಲ್ಲಿಯಲ್ಲಿ ಅಧಿಕಾರಕ್ಕೆ ಬರುವಂತ ಹಂಬಲದಲ್ಲಿ ಬಿಜೆಪಿ ಇದೆ. ಒಟ್ಟಿನಲ್ಲಿ ಮತದಾನ ಪ್ರಭುಗಳು ಯಾರಿಗೆ ಜೈ ಅಂತಾರೆ ಕಾದು ನೋಡಬೇಕು.